ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2026 ಬಗ್ಗೆ ಈಗಾಗಲೇ ಮಾಹಿತಿಗಳು ಹೊರಗೆ ಬಂದಿವೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈಗಾಗಲೇ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಗೆ ಬಿಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಚಾನಲ್ ಯಾರು ಇಷ್ಟವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ರು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ KCETನ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2026 ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಕೃತವಾದ ಮಾಹಿತಿಗಳು ಹೊರಬಿದ್ದಿವೆ. ಸೊ ಈ ಮಾಹಿತಿಗಳು ನಿಮಗೆ ತಿಳಿಸಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಅನ್ನು ಪ್ರತಿ ವರ್ಷ ನಡೆಸ್ತಾ ಬಂದಿದೆ. 3 ಬಾರಿ ಇವಾಗಲೇ ನಡೆಸಿ ಆಗಿದೆ. 2023, 24, 25ನೇ ಬಾರಿ 3 ಸಲ KEA ಪರೀಕ್ಷೆಯನ್ನು ನಡೆಸಿ ರಿಸಲ್ಟನ್ನು ಬಿಟ್ಟಿದೆ. ಅರ್ಹರಿಗೆ ಸರ್ಟಿಫಿಕೇಟನ್ನು ವಿತರಿಸಿ ಆಗಿದೆ. ಸೊ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಕುತೂಹಲದ ಮಾಹಿತಿ ಎಲ್ರಿಗೂ ಹೊರಬಿದ್ದಿದೆ. ಅದೇನಪ್ಪ ಅಂತ ಹೇಳಿದರೆ 2026 ಎಕ್ಸಾಮ್ ಯಾವಾಗ ಅನ್ನೋದ್ರ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗಾಗಲೇ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎಲ್ಲ ಎಕ್ಸಾಮ್ಸ್ ಬಗ್ಗೆ ಇರ್ಬೋದು ಅಥವಾ KCETನ ಹೆಚ್ಚಿನ ಹೆಚ್ಚಿನ ವಿಷಯಗಳನ್ನು ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಬಂದಿದ್ದೇನೆ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಹೇಳಿ ನಾನು ಕೋರಿಕೊಳ್ತೇನೆ. ಅದರ ಜೊತೆಗೆ ಇವತ್ತಿನ ವಿಷಯ ಏನಂದರೆ ಎಕ್ಸಾಮ್ ಯಾವಾಗ, ಡೇಟ್ ಯಾವಾಗ ಅಂತ ಇಲ್ಲಿ ಈಗಾಗಲೇ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇವಾಗಲೇ 2025 ಎಕ್ಸಾಮ್ ಆಲ್ರೆಡಿ ಮುಗಿದಿದೆ. 2025 ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಸೊ ಯಾರೆಲ್ಲ 2025 ಕ್ವಾಲಿಫೈ ಆಗೋಕ್ಕಾಗಿಲ್ವೋ ಅಥವಾ ಯಾರೆಲ್ಲ KCET ಎಕ್ಸಾಮ್ ಬರೀಬೇಕು ಅಂತ ಇದ್ದೀರೋ ಈ ಎಕ್ಸಾಮ್ನ ನೋಟಿಫಿಕೇಷನ್ ನೋಡಿಕೊಂಡು ನೀವು ಪ್ರಿಪೇರ್ ಆಗಿಕೊಂಡು ಎಕ್ಸಾಮ್ಗೆ ನೀವು ತಯಾರಿಯನ್ನು ಮಾಡ್ಕೋಬೋದು. ಎಕ್ಸಾಮ್ ಯಾವಾಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಬಿಟ್ಟಿದೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈಗಾಗಲೇ ಕೆಲವೊಂದು ಎಕ್ಸಾಮ್ಸ್ಗಳ ಬಗ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೋಟಿಫಿಕೇಷನ್ ಬಿಡುಗಡೆ ಮಾಡಲಾಗಿದೆ. ಸೊ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಯಾವಾಗ ಅಂತ ಹೇಳಿದರೆ ಅದರ್ ಎಕ್ಸಾಮ್ಸ್ ಡೇಟ್ಸ್ ಆಫ್ 2026 ಅಂತ ಹೇಳಿದ್ದಾರೆ. ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ ಇರ್ಬೋದು, ಇದರ ಬಗ್ಗೆ ಎಲ್ಲ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಕೃತವಾಗಿ ಬಂದಿರುವಂತಹ ಒಂದು ನೋಟಿಫಿಕೇಷನ್ ಇದೆ. ಸೊ ನೋಡ್ಕೋಬೋದು. ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರ್ ಎಕ್ಸಾಮ್ಸ್ ಡೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. KRIES ಎಕ್ಸಾಮ್ಸ್ ಮಾರ್ಚ್ 1ಕ್ಕೆ ಮಾಡ್ತಾರೆ. PGCET 14 ಮೇಗೆ ಮಾಡ್ತಾರೆ. PGCET ME MTech ಇದು 23 ಮೇಗೆ. DCET 23 ಮೇಗೆ ಮಾಡ್ತಾರೆ. ಹಾಗೆಯೇ 18 ಜುಲೈಗೆ MSc ನರ್ಸಿಂಗ್ ಮಾಡ್ತಾರೆ. ಹಾಗೆಯೇ 11 ಅಕ್ಟೋಬರ್ ನೆಕ್ಸ್ಟ್ ಅಕ್ಟೋಬರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮ್ ನಡೆಸ್ತಾರೆ ಅನ್ನೋ ಮಾಹಿತಿ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಬಿದ್ದಿದೆ. ಸೊ ಯಾರೆಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಡೆಸುವ ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಅನ್ನು ಬರೀಬೇಕು ಅಂತ ಇದ್ದೀರಾ, ಅದಕ್ಕೆ ಯಾರೆಲ್ಲ ತಯಾರು ಮಾಡ್ಕೋತಿದ್ದೀರೋ ಸೊ ದಯವಿಟ್ಟು ತಯಾರು ಮಾಡ್ಕೊಳ್ಳಿ. ಎಕ್ಸಾಮ್ ನೋಟಿಫಿಕೇಷನ್ ಇನ್ನೇನು ಬಿಟ್ಬಿಡ್ತಾರೆ, 2-3 ತಿಂಗಳಲ್ಲಿ ಬಿಟ್ಬಿಡ್ತಾರೆ. 11 ಅಕ್ಟೋಬರಿಗೆ ಟೆಂಟೇಟಿವ್ ಡೇಟ್ ಇದು ಎಕ್ಸಾಕ್ಟ್ ಡೇಟಲ್ಲಿ ಟೆಂಟೇಟಿವ್ ಡೇಟ್ ಬಿಡ್ತಾರೆ. ಸೊ ನಿಮ್ಮ ತಯಾರಿ ಹೀಗೆ ನಡೆಸ್ತಾ ಇರಿ. ಮುಂದಿನ KCET ಪರೀಕ್ಷೆಗೆ ನೀವು ತಯಾರಾಗಿ ಅಂತ ಹೇಳ್ತಾ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.